ಕೆಂಪಣ್ಣ ಸೇಮ್ ಮತ್ತೆ ಅಧಿಕಾರಿಗಳು ರೂಢಿಗಿಳಿಸಿ 40% ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಈ ಸರ್ಕಾರದಲ್ಲಿ 40 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ವಿಧಾನಸಭೆಯ ಪ್ರತಿಯೊಂದು ಕಲ್ಲು ಕೂಡ ಭ್ರಷ್ಟಾಚಾರದ ಬಗ್ಗೆ ಕಥೆಗಳು ಹೇಳ್ತದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ ಅಂತ. ಬಡವ್ರನ್ನೂ ಬಿಡ್ತಾ ಇಲ್ಲ, ನೊಂದವ್ರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಟ್ರಾನ್ಸ್ಫರ್ ಅಂತ ದೊಡ್ಡ ದಂಧೆ ಆಗಿದೆ. ಕಾಂಟ್ರಾಕ್ಟರ್ಗಳಿಂದ ವಸೂಲಿ ನಡೀತಾ ಇದೆ. ಇದು ಹಗಲು ದೊರಡೆ ನಡೀತಾ ಇದೆ. ನಾನೇನು ಹೇಳ್ತಿದ್ದೀನಿ, ಅಧಿಕಾರಿಗಳು ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರೆ ಅವರು. ಅಧಿಕಾರಿಗಳು ಯಾರ ಹೆಸರಿನಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲಿ ಅದು ಯಾರಿಗೂ ಮುಟ್ತಾ ಇದೆ, ಅದು ಬೇಕಲ್ಲ ಮುಖ್ಯ. ರಾಜಕೀಯವಾಗಿ ಅವರಿಗೆ ಆಶ್ರಯ ಇಲ್ಲದೆ ಅಧಿಕಾರಿಗಳು ಹೆಂಗೆ ಕಲೆಕ್ಟ್ ಮಾಡ್ತಾರೆ? ಈಗ ಎಲ್ಲ ಆಫೀಸ್ಗಳು ಕಲೆಕ್ಷನ್ ಸೆಂಟರ್ ಆಗಿದೆ. ಅವೆಲ್ಲವೂ ಕೂಡ ರಾಜಕೀಯ ಲೀಡರ್ಸ್ಗಳಿಗೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿ ಕಚೇರಿವರೆಗೂ ಹೋಗಿದೆ. ಈಗ ಎಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅವರು. ಇದರಿಂದ ಏನಾಗ್ತದೆ? ಕೂಡಲೇ ತನಿಖೆ ಆಗಬೇಕು ಸಂಪೂರ್ಣವಾಗಿ. ಏನಾದ್ರು ಸ್ಪೆಸಿಫಿಕ್ ಚಾರ್ಜ್ ಇದ್ದರೆ ಕೊಡಬೇಕು, ತನಿಖೆ ಆಗಬೇಕು. ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ ನಾಯಕರಿಗೆ, ಜೊತೆಗೆ ಇರಲೇಬೇಕು ಅಂತ ಹೇಳಿದ್ದಾರೆ. ನಾನು ನೋಡ್ತೀನಿ ಮಾತಾಡ್ತೀನಿ.